ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟಿದ ನಮ್ಮ ಅಪ್ಪನಿಂದ ಹುಟ್ಟಿದ ಹಂಗ ನೀವು ತಂದು ಕೊಡ್ರಿ. ಏನಾರು ತಿಂದಿತ್ತು ತಂದು ಕೊಡು. ಹೇ ಆಯ್ತು ಆಯ್ತು. ಏನ್ ಅಲ್ಲೇ ಗಾಡಿ ಮಾಡ್ಕೊತಿ ಅಲ್ಲೆಲ್ಲಿ ಇರ್ತೈತಿ ಬಿಡು ಬ್ಯಾಡ. ಒಂದ್ ಮಾತು ಸಾವಯವ ಪ್ರಾರ್ಥನೆ ಏನಾತ್ರಿಪ್ಪ ಸರ? ಅದಕ್ಕ ಅಮರ ಹೆಂಗ್ರಿಪ್ಪ? ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು, ಜ್ಞಾನಿಗಳಾಗಿರ್ತಕ್ಕಂಥವ್ರು, ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರು? ಒಂದ್ ಮಾತು ಹಿಂಗ ಹೇಳ್ತಾರ. ಮಾತು ಹೇಳ್ತಾರು. ಏನ್ ಹೇಳ್ತಾರಪ್ಪ ಅಂತಂದ್ರ ಹೆಂಗ್ ಹೇಳ್ತಾರು? ಏಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟು, ಹೌದೌದೌದು. ಏಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟು, ಗಳ್ಳಕ್ಕೆ ಕೊಟ್ಟಿದರೆ ಭತ್ತ ಉಂಟು, ಹೌದೌದೌದು. ಕಳ್ಳರು ಸುಳಿದಾಡುವಂತ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟು, ಹೌದೌದು. ಹೊಟ್ಟ ತೂರಿ ಕೈ ಹೊತ್ತಾದಂತೆ ರಾಮನಾಥ ರಾಮನಾಥ ಅಂತಕ್ಕಂಥ ಮಾತನ್ನ ರಾಮನಾಥ ಅಂತ ಹೇಳರಲ್ರಿ, ಜ್ಞಾನಿಗಳು ಈ ಮಾತು ಹೇಳ್ಯಾರ. ಹೇಳಾರಿ. ಇದೇ ಮಾತು ಎದಕ್ಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಇವತ್ತು ನೀವು ಹೆಂಗದಿ ಅಂದ್ರೆ ಹೇಳ್ಯಾರ. ಹೆಂಗ್ರಿಪ್ಪ? ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಗಾನದೊಳಗ ಏನು ಇರ್ಲಿಲ್ಲಪ್ಪ ಅಂತಂದ್ರೆ ಏನು ಹೊಂದ್ಲಾಕ್ ಸಾಧ್ಯ ಇಲ್ಲ. ಇಲ್ಲ. ಇನ್ನು ಬರೋ ಭತ್ತ ಅಲ್ಲಿ ಕೂತಿದ್ರೆ ಏನಾಗ್ತದ್ರಿ? ಅಲ್ಲಿ ಹಚ್ಚಿ ಹೊಂದಾಕ್ ಸಾಧ್ಯ ಇಲ್ಲ. ಹೌದ್ರಿಪ್ಪ. ಇನ್ನು ಒಂದು ಓಣಿ ಒಳಗ ಕಳ್ಳರ ಹಾಳು ಇತ್ತಪ್ಪ ಅಂತ ನಾವು ಮನೆ ₹1,00,00,000 ಗಳಿಸಿದ್ನಿ. ಆದ್ರ ಗಳಿಸಿರ್ತಕ್ಕಂಥ ಸಂಪಾದನೆ ಉಳಿಯಾಕ ಸಾಧ್ಯ ಇಲ್ಲ. ಇಲ್ರಿಪ್ಪ. ಅದಕ್ಕೆ ಹೇಳಿದ್ರ ಮಾತ ಏನಂತ? ಹೊಟ್ಟ ತೋರಿ ಕೈ ಹೊತ್ತಾದಂತೆ ರಾಮನಾಥ ರಾಮನಾಥ ಅಂತಕ್ಕಂಥ ಮಾತು ಹೇಳಿದ್ರು. ಹೇಳ್ಯಾರಿಪ್ಪ. ಅದಕ್ಕ ಏನಾಯ್ತ್ರಿ? ಇವತ್ತಿನ ದಿವಸ ಈ ಮುಧೋಳ ಗ್ರಾಮದ ಕುರಮಾದೇವಿ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಾರ್ಕರು ಇಲ್ಲಿ ಏನಾಗತ್ತದಪ್ಪ ಅಂತಂದ್ರೆ ಎಲ್ಲಾರ ಕೇಳೋರು ಯಾರಿಲ್ಲ ಐತ್ರಿ. ಕೇಳವ್ರು ಯಾರಿಲ್ಲ. ಆದ್ರ ಯಾಕಪ್ಪ ಅಂತಂದ್ರೆ ಜೋಳದೊಳಗ 3 ನಮೂನಿ ಜೋಳ ಅದಾವ. ಏನ ಎಬ್ರೇಡ ಬಿಳಿಜೋಳ ಹಂಗಿಲ್ಲ ಹೈಯದಾನ ಜೋಳ ಬೇರಿ, ಅದ್ರಾಗ ಮತ್ತೆ ಮುಸುಕಿನ ಜೋಳ ಬೇರಿ, ಹೌದೌದು, ಅದ್ರಾಗ ಪೂರಾ ಜವಾರಿ ಕರಿ ಮುಕ್ಕ ಇರ್ತಲ್ಲ ಅವ ಜೋಳ ಬೇರಿ. ಹಿಂಗ 3 ನಮೂನಿ ಜೋಳಗಳಾವು. ಹೌದು. ಅದ್ರಾಗ ಪ್ಯೂರ್ ಬೀಜ ಅಂತಕ್ಕಂಥದ್ದು ಇಲ್ಲಿ ದೈ ಕುಡಿಯೈತೆ ಅಷ್ಟೇ. ಹೌದೌದು. ಅವು ಏನು ಸಾಟ್ ಜೋಳದಾವ ಎಲ್ಲ ಹಾರಿಗಿವ. ಹಂಗನ್ ಬೇಡ್ರಪ್ಪ. ಹಂಗಿಲ್ಲ. ಯಾಕಪ್ಪ ಅಂತಂದ್ರ ಇಂಥ ಒಂದು ದೇವರ ನಾಮಸ್ಮರಣೆ ಮತ್ತೆ ಇಂಥದ ಒಂದು ಭಕ್ತಿಯ ಅನುಭವ ನೋಡಿ ಕೇಳ್ಬೇಕಾದ್ರ ಪೂರ್ವ ಜನರ ಪುಣ್ಯ ಇರ್ಬೇಕು ಅಂದ್ರೆ ಮಾತ್ರ ಕೇಳಕ್ ಸಾಧ್ಯತೆ. ಹೌದೌದು. ಹಿಂಗ ಪುರಾಣದೊಳಗೆ ಬರ್ದಿಟ್ಟಾರ. ಈ ಪ್ಯಾಟ್ಯಾಗ ಹಂಗಲ್ರಿ ಯಾರು ಕೇಳಂಗಿಲ್ಲ. ಇಲ್ಲಿ ನಮ್ ಕಾಕ ಕೂತ ಆಗಿಂದ ಸಾಲಕೊಂಡ್ ಕೂತವ್ರ ಇಲ್ಲಿ ಸಾಲಕೊಂಡ್ ಗಟ್ಟಿ ಕೂತೈತಲ್ರಿ, ಗಟ್ಟಿ ಮಾಲ್ ಕೂತದ. ಯಾಕಪ್ಪ ಅಂದ್ರೆ ಜವಾರಿ ಮಾಲ ಯಾವಾಗಲೂ ಜವಾರಿನ ಹೌದು ಹಬರೇದ. ಅದಕ್ಕೆ ಹೆಂಗಲ್ಲಪ್ಪ ಅಂತಂದ್ರ ಹೆಂಗ್ರಿಪ್ಪ? ಈಗಿನ ಕಲಿಯುಗ ಮಾನ ಭಾಳ ಕೆಟ್ಟೈತಿ. ಹೌದು. ಹಿಂದಿನ ಕಲಿಯುಗ ಮಾನ ಬೇರೆ ಐತಿ. ಅದ್ರಾಗ ನಾವು ಎಲ್ಲ ಕೂತಾರ ನೋಡಲ್ಲಿ ಕೊಳ್ಳ ಬೋರ್ಮಾಲ್ ಹಾಕೊಂಡ್ ಕಿಸಿ ನಮ್ಮ ಹೋಗ್ಬೇಕು ಕೂತಾವ ಹೋಗ್ಬೇಕು ಕೂತಾಳ. ಅವು ಯಾಕ 4-5 ಮಂದಿ ಅದಾರಲ್ಲ. ಅದಾರ ಕರಿ. ಅದ್ರಾಗ ಪೈಲಕ್ಕೆ ಹರಿ ಹನುಮಾನ ಅಂದ್ರೆ ಆಕಿ ನಮ್ಮ ಹೋಗ್ಬೇಕು ಮೊದಲು ಕೂತಾಳ ಫಸ್ಟ್. ಹೌದು. ಹಿಂಗ ಹೆಂಗೈತ್ರಿ? ಯಾಕಪ್ಪ ಅಂತಂದ್ರೆ ಪೈಲೆ ಬರ್ತೀವಿ ಈಗಿನ ಬರ್ತೀವಿ ಭಾಳ ಚೇಂಜ್ ಐತಿ. ಅವಾಗ ಹೆಂಗಿತ್ತಪ್ಪ ಅಂತಂದ್ರ ಹೆಂಗ್ರಿಪ್ಪ? ಗಂಡ ಮಕ್ಕಳು ಹೆಂಗಿರ್ಬೇಕು ಹೆಣ್ಣು ಮಕ್ಕಳು ಹೆಂಗಿರ್ಬೇಕು ತಾವೇ ಬರ್ತಿ ಇತ್ತು. ಯಾಕಪ್ಪ ಅಂತಂದ್ರ ಮನೆಯೊಳಗೆ ಒಬ್ಬ ಗಂಡ ಮಗ ಇದ್ದಂದ್ರ ಏನಾಗ್ತದ? ಗಂಡಗ ಕಿಮ್ಮತ್ ಕೊಡ್ತೀವಿ, ಹೆಣ್ಮಗಳ ಮಣಿತ ಕೊಡ್ತಿದ್ವು. ಹೌದು. ಹಂಗ ಗಂಡ ತಾಯಿ ಹೆಣ್ಮಕ್ಳಿಗೆ ಮಣಿತ ಕೊಡ್ತಾರ. ಯಾಕೋತೇನ? ಯಾಕ್ರಿ? ಹಿಂದಿನ ಕಾಲಕ್ಕಿರ್ತಿ ಹೆಂಗಿತ್ತಪ್ಪ ಅಂತಂದ್ರೆ ಗಾಳಿ ಪಟ್ಟಿ ಚಡ್ಡಿ, ದೋತ್ರ, ಹೌದು, ನೀರು ಶರ್ಟ್ ಅಂಗಿ, ತಲೆ ಮೇಲೆ ಪಟಕ ಐತ್ರಿ. ಹಿಂದಿತ್ತದ. ಆದ್ರ ಈಗ ಹಂಗಿಲ್ಲ. ಹೆಂಗ್ರಿಪ್ಪ? ಕಾಲಮಾನ ಚೇಂಜ್ ಆಗಲ್ಲ. ಹೆಂಗ? ಯಾವ ರೀತಿ ಹೆಂಗ ಕಾಲಮಾನ ಚೇಂಜ್ ಆಗೋತ್ ಬಂದವಲ್ಲ ಹಾಗಾಗಿ ಡೋಲಿನ ಹರಕಿನ ಚೇಂಜ್ ಆಗೋತ್ ಬಂದಾವ. ಹೆಂಗ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ? ಹಿಂದೆ ಹೆಣ್ಮಕ್ಳು ಹೆಂಗಿದ್ರಪ್ಪ ಅಂತಂದ್ರ ಹೆಂಗಿದ್ರಿಪ್ಪ? ಕೂತಾವಲ್ಲಿ ಹೇಮರೆಡ್ಡಿ ಬಡಿ ಸೀರೆ ಉಟ್ಕೊಂಡು ಕೂತಾಳು. 18 ಮಾಸ ಸೀರೆ ಅವಾಗ ಆ ಸೀರೆ ಉಟ್ಕೊಂಡ್ರೆ ಯಾಕಪ್ಪ ಊರಾಗ ಪಂಚ ಅಂತಂದ್ರ ಒಟ್ಟ ತಲೆ ಮೇಲೆ ಸರ್ವತ ಐತಿರಲ್ಲ ಅವಾಗ ಆ ಕಾಲ್ಕಿರ್ತಿ ಹಂಗಿತ್ತ. ಹಂಗಿತ್ರಿ. ಈಗ ನಮ್ಮ ಹೆಣ್ಮಕ್ಳು ಈಗಿಂದ ವ್ಯವಹಾರ ಬೇರೆ ಐತಿ. ಈಗ ಬೇರೆ ಇನ್ನ ಹಿಂದೆ ಗಂಡು ಮಕ್ಕಳು ಬೇರೆ ಇದ್ರು. ಹೆಂಗ? ಈಗಿನ ಗಂಡು ಮಕ್ಕಳು ಬೇರೆ ಅದಾರ. ಈಗ ಬೇರೆ ಆಗ್ಯಾರ ಅವ್ರು. ಈಗ ಬೇರೆ ಅದಾರು. ಹೌದು. ಅದಕ್ಕ ಸರ್ಜಾರಿಕಲ್ ಅಂದ್ರೆ ಕೆಲವೊಂದು ವಿಷಯ ಮಾತಾಡಿದ್ವಿ. ಏನ್ರಿಪ್ಪ? ಇವತ್ತ ಹೆಣ್ಣು ಬಯಸಕ್ ನಾವ್ ಬಂದಿವಿ, ಗಂಡು ಬಯಸಕ್ ಅವ್ರು ಬಂದಾರ. ಕೆಲವೊಂದು ವಿಷಯ ಹೇಳಿರೋರು. ಏನಂತ? ಏನ್ ಹೇಳಿರಪ್ಪ ಅಂತಂದ್ರ ಏನ್ರಿಪ್ಪ? ನಾವೊಂದು ಕೆಲವೊಂದು ವಿಷಯ ನಾವ ಯಾಕಪ್ಪ ಅಂತಂದ್ರೆ ಸರಿನ ಸಂದಿ ಸ್ತೋತ್ರ ಮಾಡಿದ್ವಿ ನಾವ. ಹೌದು. ಏನ್ ಮಾಡಿದ್ವಪ್ಪ ಅಂತಂದ್ರ ಏನ್ರಿಪ್ಪ? ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕ ಹುಟ್ಟಿ ಬಂದಳು.
ಮಂಗಳವಾರ ಪೂಜೆ ಮಾಡ್ಕೊಂಡ್ರೆ ಹಾ. ಬೇಡಿದವ್ರು ಬೇಕಾದ ಕೊಡ್ತಾವ ಅಂತ ಮಾತು ನಾವು ಹೇಳಿದ್ವಿ. ಹಾಡಿದವ್ರಿ ಹಿಂದಾರ್ಸ ಬಂದ ಕಿಸೆ ಪ್ರಧಾನ ಪ್ರಕೃತಿ ಹಾಡಿದ್ವಿ ನಾವು. ಹೌದ್ ಅವ್ರ ಸರ್ಜಡ್ಕರ ಅಂತ ಹೇಳ್ತಾರೆ ಬಂದು ಏನೋ ಪ್ರಧಾನ ಪ್ರಕೃತಿ ಸ್ಟೇ ತಂದಾರ ಅವ್ರು. ಏನಂತ ಪ್ರಕೃತಿ ದೇವಿ ಗಂಡ ಅದ ನಾವು ಇಲ್ವತ್ ಗಂಡ ಅದಾನ ಇಲ್ಲೋ ಎಲ್ಲಿ ಏನ ಆತಾರ ನೋಡ್ರಿ ಹಿರಿಯರ. ಮಾಸ್ತರ ಹಾ ನೀವು ತಿಳಿಯಾಗ ಏನ ಬುದ್ಧಿ ತುಂಬೈತೆ ಏನು ಲೈಟ್ ತುಂಬೈತೆ ನನಗೆ ಗೊತ್ತಿಲ್ಲ. ಹಾ ಒಟ್ಟ ಪ್ರಧಾನ ಪ್ರಕೃತಿಗೆ ಹಾ ಗಂಡ ಅದಾನವಾಗಿ ಯಾವ್ದಾರ ಪುರಾಣದಾಗಿದ್ರೆ ನೀ ತಗೊಂಡ್ ಬಾ. ಹೌದ್ ಇವತ್ತು ಇಲ್ಲೇ ಹಿರಿಯರು ಕೂತಾರ ನೀವು ಶೇರ್ ಮಾಡಿ ಇವತ್ತನ್ನ ಹಾ ಹಾ ಐತಿ ಏನಾರ ಗಂಡ ಇಲ್ಲನ್ರಿ ಒಟ್ಟ. ನಾ ಬರ್ಸಿರ್ತಕ್ಕಂಥ ಪ್ರಕೃತಿ ಪ್ರಧಾನ ಪ್ರಕೃತಿ. ಹೌದ್ ಮತ್ತೆ ನೀ ಹೇಳ್ತೀಯ ಪ್ರಕೃತಿ ಗಂಡ ಅದಾನೋ ಇಲ್ಲಿ ಹಾ ಆಕಿನ ಹುಟ್ಟಿಸ್ಬೇಕಿ ಆಕಿನ ಹುಟ್ಟಿಸಿದವ ನಾನು ಆತ ನೀ ಹೇಳ್ತಿ. ಹೇಳ್ತೀರಿ ಪ್ರಧಾನ ಪ್ರಕೃತಿಗೆ ಪ್ರಕೃತಿಗಳು ಅನೇಕ ನಮೂನೆ ಇದಾರ. ಹಾ ಹಾ ನೀ ಯಾವ ಪ್ರಕೃತಿಗೆ ಗಂಡ ಹೇಳ್ರಿ ಬೇಕಲ್ಲ ಅದು ಹೇಳ್ತಾರ್ರಿಪ್ಪ. ಯಾಕಪ್ಪ ಅಂತಂದ್ರ ನಾ ಹುಟ್ಟಿಸಿರ್ತಕ್ಕಂಥ ಪ್ರಧಾನ ಪ್ರಕೃತಿಗೆ ಹಾ ಹಾ ನನ್ನ ಪ್ರಕೃತಿಯಿಂದ ನಿಮ್ಮ ಅಪ್ಪ ಹುಟ್ಟಾನ ನಾ ಪರ ಅಂತ ಕೊಡ್ತೇನೆ. ಹಾ ಅದೇ ಪ್ರಧಾನ ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟಿದ ನಮ್ಮ ಅಪ್ಪನಿಂದ ಹುಟ್ಟಿದ ಅನ್ನೋಂಗ ನೀವು ತಂದ್ ಕೊಡ್ರಿ. ನಿಂಗೆ ಏನಾರು ತಿಂದಿತ್ತು ತಂದು ಕೊಡು. ಏ ಹೇ ಐತಿ ಐತೆ ಏನ್ ಅಲ್ಲೇ ಗಾಡಿ ಮಾಡ್ಕೊತಿ. ಅಲ್ಲೆಲ್ಲಿ ಇರ್ತೈತಿ ಬಿಡು ಬ್ಯಾಡ. ಒಂದ್ ಮಾತು ಹೇಳೋಕ್ ನಿನಗ ಏನ ಯಾಕಪ್ಪ ಅಂತಂದ್ರ ಮುದೋಳ ಊರಿಗೆ ಬರ್ಬೇಕಾದ್ರ 108 ಹಾಜ್ ಇರ್ತಾವ 18 ಹಾಜ್ ಅದ. ಹೌದ್ ಹೌದ್ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಮುಧೋಳ ತಾಲೂಕು ಅಟ್ಟ ಅನ್ಸ್ಕೊಂಡೈತಿ. ಹಾ. ಆ ತಾಲೂಕುಗಳಿಗೆ ಎಷ್ಟು ಹೇಳಿದಾವ ಹೇಳ್ತಾರ. ಅವು ಎಲ್ಲ ಹಳ್ಳಿಗಳೆಲ್ಲ ಮುದೋಳ ಅನ್ಸ್ಕೊಳಕ್ ಆಗತೈತೇನ? ಇಲ್ಲ ಇಲ್ಲ ಆಗಾಕ ಸಾಧ್ಯ ಇಲ್ಲ. ಹೌದು ಅದಕ್ಕ ಒಂದ್ ಮಾತು ಹೇಳ್ತೀನಿ ಈಗ ಏನ ಒಟ್ಟ ನಿಮ್ಮ ಅಪ್ಪ ಭಗವಾನ ಸದಾಶಿವ ಈಶ್ವರ ಇರ್ಲಿ ಯಾರೇ ಇರ್ಲಿ ಹಾ ಅವ ನಮ್ಮ ಮಲ್ಲಾನಿಂದ ಹುಟ್ಟಿದವಂಗ ನಾಪುರ ತಂದು ಕೊಡ್ತಾನ. ನೀ ಹಡ್ದು ಶಿವಪುರ ಅಂದವ ಹಾ. ನಾನು ತಂದು ಕೊಡು ಶಿವಪುರನ ತಂದು ಕೊಡ್ತೇನೆ ನೋಡಿ. ಇದಕ್ಕೆ ಹೆಂಗ್ ಮಾಡವ ನಿಮ್ಮ ಅಪ್ಪನ ಹೇಳಿದ ಏನ್ ಹೇಳಿದನು ಏನ ಆ ಪ್ರಕೃತಿ ಸಹಾಯವಿಲ್ಲದೆ ಹಾ ಹಾ ನನಗ ಸೃಷ್ಟಿನೂ ಮಾಡಕ್ ಬರೋದಿಲ್ಲ ಪಾಲನೆ ಮಾಡಕ್ ಬರೋದಿಲ್ಲ ಬರೋದಿಲ್ಲ. ಏನು ಮಾಡಕ್ ಬರೋದಿಲ್ಲ ಹಳಿನ ಪುರಾಣ ಬರ್ದಿಟ್ಟಾರ ವಿಷಯ. ಹಾ ಮತ್ತೆ ಇಲ್ಲಿ ಬಂದು ಹೇಳತ್ತಿ ಆಕಿನೂ ನಾನ ತಯಾರು ಮಾಡಿದಾವತ್. ಎಲ್ ತಯಾರ್ ಮಾಡ್ತೀರಿ ನೀವು? ಮತ್ತೆ ನೀ ತಯಾರು ಮಾಡಿದ್ರೆ ನಾನು ತಯಾರು ಮಾಡಂತ ನಿನಗೇನು ಕೊಳೆ ಮತ್ತೆ ನಿಮ್ಮ ಒಂದು ಏನಾರು ತಯಾರು ಮಾಡ್ಕೋಬೇಕಾಗಿತ್ಲ. ಯಾರ ನಿಮ್ಮ ಅಪ್ಪಗಳನ್ನ ಮಾಡ್ಕೋಬೇಕಲ್ಲ ಅಲ್ಲೇ. ಮತ್ತೆ ಹೆಣ್ಣನ್ನು ತಯಾರು ಮಾಡಿ ನಿಂದೇನು ಕೊಳೆ ಐತೆ. ನಮ್ಮ ಅವ್ವಗಳನ್ನ ತಯಾರ್ ಮಾಡೋ ಕೊಳೆ ಮೇನೈತಿ ನಿಮ್ಗ. ಹಿಂಗ ಬಂದವ್ರು ಹಿಂಗು ಚಿತ್ತಕ್ ತಯಾರ ಹಾ ಹಿಂಗ ಬಂದವ್ರು ಹಿಂಗು ಹೇಳಕ್ ತಯಾರ ಹೆಂಗ್ ಮಾಡವನ ನಾವ್ ನೆಗ್ಗಿನ ಮುಳ್ಳಿದ್ದಂಗತ್ರಿ. ಹಂಗ ನೋಡ್ ನಮ್ದ. ಹಾ ಅದಕ್ಕ ಇನ್ನೊಂದು ಮಾತು ಹೇಳ್ತ ಅವ್ರಿಗೆ ಏನ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿಪ್ಪ? ಭೂಮಿ ಮೇಲೆ ಮನಸ್ಸು ಮಾಡಿದ್ರ ಅವ್ರ ಅಪ್ಪ ಇದ್ದಾವ. ಹಾ ಹಾ ಬರೇ ಈ ಮುಧೋಳ ತಾಲೂಕು ಬರೇ ಮನಸ್ಸು ಮಾಡಿದ್ರ ಅವ್ರ ಅಪ್ಪ ಇದ್ದಾವ. ಹಾ ಮಳಿ ಸುರಿಸಿ ಅಲ್ಲೆಲ್ಲ ಕೊಲ್ಲಲು ಮಾಡ್ತಾನು ಭೂಮಿ ಮೇಲೆ ತುಂಬಿ ಹರಿತಾವತ್. ನೋಡಲ್ಲಿ ನಿನಗ ಒಂದ ಮಾತು ಹೇಳ್ತಾನೆ ಮಾಸ್ತರ ಏನ ಸಿದ್ದರಾಮ ಮಾಸ್ತರ. ಹೇಳ್ರಿ. ನೀವ್ ಓದ್ಕೊಂಡಿರ್ತಕ್ಕಂಥ ಬುಕ್ಕದವ್ರು ಹಾ ನೀವ್ ಓದ್ಕೊಂಡಾಗ ಬುಕ್ಕದವ್ರು ನಾ ಹೇಳ್ತೇನೆ. ಹಾ ಒಟ್ಟ ನೀರಿನ ಜಲ ತಗೊಂಡ ಕೇಸೆ ಹಾ ಹಾ ನಿಮ್ಮ ಅಪ್ಪ ಇದ್ದಾವ ಏನ್ ಮಾಡ್ಯಾನ? ಅದನ್ನ ಮೋಡ ಕಟ್ಕೊಂಡ ಹಾ ಹಾ ಅದ ಯಾಕಪ್ಪ ಅದನ್ನ ನನ್ನಿಂದ ತಗೊಂಡ ಕೇಸೆ ಈ ಭೂಮಿ ಮೇಲೆ ಇಂದ್ರ ಸಹಾಯದಿಂದ ಮಳೆ ಸುರಿಸ್ತಂತ ನಾ ಪುರಾಣ ಕೊಡ್ತೇನೆ. ಹಾ ಇದಕ್ಕೆ ಹೆಂಗ್ ಮಾಡವ ಏನ್ ನಿಮ್ಮ ಅಪ್ಪ ಮೈ ಸುರಿಸ್ಬೇಕಾದ್ರ ಹಾ, ಹಾ. ಈ ಭೂಮಿ ಕಾವು ತಗೋಬೇಕ. ಕಾವ್ ಭೂಮಿ ಕಾವು ತಗೊಂಡಾಗ ಅವಾಗ ನಿಮ್ಮ ಅಪ್ಪ ಮೋಡಗಟ್ಟಿ ಮೈ ಸುರಿಸ್ತಾನ. ಹಾ ಹಾ ಮತ್ತ ನಿಮಗೇನೈತ್ರ ಬಿಡಿ. ನಿಮ್ದೆಲ್ಲಿ ಬಿಡ ಐತಿ? ಮತ್ತ ನೀ ಕೊಟ್ಟಿದ್ದ ಕಾವು ತಡ್ಕೊಳ್ಳುವಂತ ಶಕ್ತಿ ನನ್ನಲ್ಲಿ ಐತಿ. ಹಾ ಹಾ ಮತ್ತ ಅದನ್ನ ತಡ್ಕೊತೇನಂದ್ರ ಹಾ. ಹೊಳ್ಳಿ ಆ ಕಾವು ಕೊಟ್ಟಾಗ ನಿಮ್ಮ ಮೈ ಸುರಿಸ್ತಾನ ಏನ್ ಹಂಗ ಸುರಿಸ್ತಿ. ಹಂಗ ಮಾಡ್ತೀರೇನ್? ಹಂಗ ಮತ್ತ ಮೋಡ ಕಟ್ಟಬೇಕಾದ್ರು ಬಿ ಹಾ, ಹಾ. ಅದ್ರಾಗ 7 ಮಂದಿ ಅಲ್ಲಿ ಮೋಡ ಕಟ್ಟಬೇಕಾದ್ರೆ ನಮ್ಮ ಮಗಳು ಹಾ ಅವಾಗ ಈ ಭೂಮಿಯಲ್ಲಿ ನಿನ್ನ ಮಳಿ ಬೆಳೆ ತನಕ ಬೀಳಕ್ ಸಾಧ್ಯ ಇಲ್ಲ. ಹೌದೌದು ಅವ್ರು ಯಾರ್ಯಾರು ಹೇಳ್ತು ಬಂದು ಹೇಳ್ತಾರ ಏನ್ ನಾನು ಹೇಳು ಹೇಳ್ರಿ. ಅದಕ್ಕೆ ಯಾಕಪ್ಪ ಅಂತಂದ್ರ ಹಾ ಹಾ ಇವತ್ತು ದಿವಸ ಕಣ್ಣಿಗೆ ಕಾಣುವಂತ ಜಗತ್ತು ಏನೈತಿ, ಏನ ಕಣ್ಣಿಗೆ ಕಾಣುವಂತ ವಸ್ತು ಎಲ್ಲ ಏನೈತಿ ಆ ಹೆಣ್ಣೈತಪ್ಪ 18 ಪುರಾಣ ಬರ್ದಾರ. ಬರ್ದಿಟ್ಟಾರ. ಮತ್ತೆ ಇವತ್ತು ದಿವಸ ಹೆಂಗದಪ್ಪ ಅಂತಂದ್ರ ಹಾ ಹಾ ಒಟ್ಟೆ ಭೂಮಿ ಮೇಲೆ ಕಾಣುವಂತ ವಸ್ತು ಎಲ್ಲ ಗಂಡ ಐತೈತೆ ಯಾವ ಪುರಾಣ ಬರ್ದಾರ ಇಲ್ಲ ಬರ್ದಿಲ್ರಿ. ಏನೈತಿ ತೋರಿಸ್ತಾರಿ. ಇವತ್ತು ದಿವಸ ಕಣ್ಣಿಗೆ ಕಾಣುವಂತ ಶರೀರ ಸಕತ ಹೆಣ್ಣೈತಿ. ಹೌದಲ್ ಮತ್ತೆ ನಿಂದೇನೈತಿ? ಇವ್ರದೇನೈತ್ರಿ? ನಿಂದು ಬೋಳ್ ಬದ್ನಿಕಾಳು. ಹಾ ಹಾ ಇವ್ರ ಯಾಕಪ್ಪ ಆತ 18 ಪುರಾಣದಾಗ ಹಾ ಇವ್ರ ಹಾಪಿದ್ದಂಗ ಹೆಂಗಸಾಗಿರ ಹೆಂಗ? ಹಂಗ ನಮ್ಮ ಅವ್ವಗಳ ಹಾ ಹೆಂಗಸಿದ್ದಾರ ಗಂಡಸಾಗಿಲ್ಲ.
ಆಗಿಲ್ಲ ಆಗಿಲ್ಲ ಹಾ ಮತ್ತೆ ಯಾಕಂದ್ರ ಹಾ. ನಿಮ್ಮ ಅಪ್ಪ ಇಟ್ಟೆಲ್ಲ ಪವಾಡ ನೀವು ಹೇಳ್ತಾರಿ ಹೇಳ್ತೀರಿ ಮತ್ತೆ ಅವ್ ಗಣಸದ ಹಿಂಸಾಕದ ಯಾಕಾದ ಒಬ್ಬ ಇಲಾರಜ ಅಂತ ಕತ್ತವ ಹಾ 6 ತಿಂಗಳು ಹೆಂಗಸಾಗಿ 6 ತಿಂಗಳು ಗಣಸಾಗಿದ ಹಂಗ್ಯಾಕ್ ಮಾಡ್ತೀರಿ ಆ ಚಂದ್ರನ ಮಗ್ಗ ಬುಧನಗ ಹೆಂಡತಿಯಾಗಿ ಹಾ. ಮಕ್ಕಳನ್ನ ಹಡ್ದ ಹೌದು ಮತ್ತೆ ಹೆಂಗಸರಾಗಿ ಸೀರಿಯಾ ಬಿಟ್ಟು ನೀನ ಮತ್ತೆ ನಿನಗ ಗಣಸನದ ಅವ್ರ ಹಂಗ ಹೇಳ್ರಿ ಹೆಂಗಸರ ಅರ್ಧ ಹಾಕಾರ ಗಣಸರ ಅರ್ಧ ಹಾಕಾರ ಅವ್ರು ಮತ್ತೆ ನಿನ್ನ ಗಣಸರ ಪಕ್ಕ ಗಣಸರ ಹೆಂಗ ನನಗೆ ಇತ್ತು ಅಲ್ಲೇನು ಪಕ್ಕ ಗಣಸರ್ದಾರ್ರಿ ಮತ್ತೆ ಈಗ ಸೈಡ್ ಎಲ್ಲರೂ ಕುಡ್ದಾಗ ಕುಣಿತಾರ ಮತ್ತೆ ಅವ ಗಣಸ ಏನು ಹೆಂಗಸ ಅವನು ಗಣಸಲ್ಲ ನಾನಂತ ಗಣಸರಿಗೆ ಸೀರೆ ಉಡಿಸೋ ಮಕ್ಕಳು ನಾವ ಹಾ ಹಾ ಮತ್ತೆ ನೀ ಬಂದು ನಾನು ಮುಂದೆ ಬಿಡಿಯೋರು ಮಾಡತ್ತೆ ಅಂದ್ರ ಇವ್ರಿಗೆ ಉಡ್ಸ್ಬೇಕತ್ರ ಮತ್ತೆ ನೀ ಎಲ್ಲಿ ಇಟ್ಟು ದಿವಸ ಹಾ ಏ ನಿನಗೂ ಕೈತಿ ಹಚ್ಕೊಡ್ಲಿ ಇಲ್ಲೇ ನಮ್ ಕೊರನು ಗುಡಿ ಮುಂದೆ ಸೀರೆ ಒಂದು ಮದುವೆ ಹೋಗಿ ತಂದು ಕರ್ಕೊಂಡ್ ನೋಡ್ರಿ ಅವ್ರಿಗೆ ಮಟ್ಟಾಳಕ್ ಹೋಗುನು ಕುಣ್ಕೋತ ಹೋಗ್ಬೇಕು ದಂಗದ ಮತ್ತೆ ಈ ಚಾಂಜಿಗೆ ಚೌಡಿಕೆ ಅವಲ್ಲ ಅವ್ರ ಜೋಡಿ ಓದ್ತಿ ಮತ್ತವ್ರಿ ಹಾ ಹಾ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಒಟ್ಟ ಪುರಾಣದೊಳಗ ವಿಷಯ ಬರ್ದಾರು ಏನಂತ ತಂದಿಕ್ಕಿಂತ ತಾಯಿ 100 ಪಟ್ಟು ಹೆಚ್ಚತ ಬರ್ದಾರ ಹೆಚ್ಚತ್ತ ಬರದಾರ ಇನ್ನೊಂದು ಮಾತ ಹಾ ಒಟ್ಟ ಕೆಲವೊಂದು ವಿಷಯ ಹೇಳ್ಬೋದ್ರಿ ಇನ್ನ ಅದ್ರದಿ ಏನಂತ ಹೇಳ್ಯಾರು ಏನ್ ಹೇಳ್ಬೇಕಪ್ಪ ಅಂತಂದ್ರ ಏನ್ರಿಪ್ಪ ಇವತ್ತು ಹೆಣ್ಮಕ್ಳು ಹಡಿಬೇಕಾದ್ರ ಹಾ ಹಾ ನಮ್ಮ ಅಪ್ಪನಿಂದ ಹಡಿತಾರ ಅಂತಕ್ಕಂತ ವಿಷಯ ಹೇಳ್ಬೋದು ಅವ್ರ ಅಪ್ಪಣದಿಂದ ಹಡದಾರತ್ತ ಹಾ ಹಾ ಹಡದಾರ್ಥ ಈ ವಿಷಯ ಹೇಳ್ಬೋದು ಹಾ. ಆದ್ರೂ ಕೂಡ ಇವ್ರ ಅಪ್ಪ ಇದ್ದಾವ ಏನ್ ಮಾಡ್ಯಾನ 1000 ವರ್ಷ ನಮ್ಮ ಅವನ ಜೋಡಿ ಬೋಕ್ ಕೊಡಿದ ಬೋಗ್ ಕುಡಿದ್ರ ಏನೋ 1000 ವರ್ಷ ಬೋಗ್ ಕುಡ್ಯಾನ ಬೋಕ್ ಕೊಡಿದ್ರೆ ಏನೋ ಹುಟ್ಟಿಲ್ಲ ಹಾ ಹಾ ಮತ್ತೆ ನಿನಗೆ ಹೆಂಗ್ ಕನಸನದ ಹೆಂಗ ಅನ್ನೋದ ಮತ್ತೆ ಶ್ರೀಕೃಷ್ಣ ಪರಮಾತ್ಮಗ 16,108 ಮಂದಿ ಹೆಂಡ್ರಿದ್ರು ಹೌದ್ ಹೆಂಡ್ರಿದ್ರು ಕರೆ ಹಾ ಹಾ ರುಕ್ಮಿಣಿಗೆ ಮಕ್ಕಳು ಇದ್ರಕ್ಕಿಲ್ಲ ರುಕ್ಮಿಣಿಗೆ ಮಕ್ಕಳು ಆಡ್ಬೇಕಾದ್ರೆ ಅವ್ನು ಎಲ್ಲಿ ಇನ್ನೊಬ್ಬರ ಬೇಟ ಹೋಗಿ ತಪಸ್ಸನ ಮಾಡಿದ ಯಾರ ಇವ್ರ ಅಪ್ಪ ಇದ್ದಾವ ಶ್ರೀಕೃಷ್ಣ ಪರಮಾತ್ಮ ಹೌದ್ ಹೌದ್ ಯಾಕ ಅವ್ನು ಗಣಸಿದ್ರಕ್ಕಿಲ್ಲ ಅಲ್ಲೆಲ್ಲಿ ಪವರ್ ಐತಿ ಬಿಡ್ರಿತ ಅದಕ್ಕ ಹೆಂಗದಪ್ಪ ಅಂತಂದ್ರ ಹೆಂಗ್ರಿಪ್ಪ ಒಂದ್ ತೆಗೆದ್ರೆ 10 ತೆಗಿ ಮಕ್ಳ ನಾವ್ ಅದೀವ ಹಾ ಅದಕ್ಕ ಏನಾಯ್ತು ಇವತ್ತಿನ ದಿವಸ ಶ್ರೀಕೆ ಯಾವ ನಿಮ್ಮ ಪರಮಾತ್ಮ ಅದ ಈಶ್ವರ ಪರಮಾತ್ಮದ ಅವ ಹಾ. ಈಶ್ವರ ನಮ್ಮ ಅವ್ವನಿಂದ ಹುಟ್ಟಿದವ ಹೌದ್. ಅವ್ರ ಅವನ ಹೆಸರು ಸಕೊಂಡು 18 ಪುರಾಣದಾಗ ಬರ್ದಾರ ಮಾಸ್ತರ ಬರದಿಟ್ಟಾರ ಅದಕ್ಕೆ ಯಾಕಪ್ಪ ಅಂತಂದ್ರ ಹಾ ಹಾ ಬಹಳ ಮಾತಾಡೋಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಕಾಯಮ ಅಭಾವ ಬಹಳ ಆಗೈತಿ ಹೌದ್ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನೋ ಒಂದು ಫಂಕ್ಷನ್ ಸಂಬಂಧ ಹಾ ಇಲ್ಲಿ ಒಂದು 2 ತಾಸು ಟೈಮ್ ಅಭಾವ ಬಹಳ ಆಗಿ ಕಿಸಿ ಹಾಡಿಕೆ ಸರಿ ಆಗಿಲ್ಲ ಹೌದ್ ಅದಕ್ಕ ಅದಕ್ಕ ಬಂದಿಗೆ ಒಂದು ಚಾರ್ ಹಾಡಿ ಕಿಸಿ ಹಾ. ಯಾಕಪ್ಪ ಅಂತಂದ್ರ ಹೌದು. ಇವತ್ತಿನ ದಿವಸ ಬೈಲಮೂಲ ತಾಲೂಕು ಕಾರ್ಯಕ್ರಮ ಅದಾವು ಹಾ. ಇದೊಂದು ಚಾಲ್ ಹಾಡಿ ಮಂಗಳಾರತಿ ಪದಕ ಅನುವು ಮಾಡಿಕೊಡ್ತಾರಂತ ತಿಳ್ಕೊಂಡು ಹಾ, ಹಾ. ಒಂದು ಚಾಲ್ ಹಾಡಿ ಮಂಗಳಾರತಿ ಮಾಡಿ ಬಿಡೋಣ ಅಂತ ಹೌದ್ ಹೌದು